ಹಲೋ ಸ್ಟೂಡೆಂಟ್ಸ್, ನಿಮಗೆಲ್ಲರಿಗೂ ಪ್ರೊಬ್ಯಾಬಿಲಿಟಿ ಕ್ಲಾಸ್ಗೆ ವೆಲ್ಕಮ್. ಇದರಲ್ಲಿ ನಾವು ಬಿಫೋರ್ ದ್ಯಾಟ್ ನಾವು ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ 3 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ನ 2 ಕ್ವಶನ್ಸು ಇಲ್ಲಿ ಬರುತ್ತೆ, ಜೊತೆಗೆ 1 ಮಾರ್ಕ್ಸ್ನ 2 ಕ್ವಶನ್ಸು ಬರುತ್ತೆ. ಪ್ರಾಬಲ್ ಟಾಪಿಕ್ ಯಾವುದು? 3 ಮಾರ್ಕ್ಸ್ನ ಕ್ವಶನ್ ಆನ್ ದ ಬೇಸ್ ಆಫ್ ಬೇಸ್ ಥಿಯರಮ್ ಬರುತ್ತೆ, 1 ಮಾರ್ಕ್ಸ್ನ ಒಂದು ಕ್ವಶನ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ ಬರುತ್ತೆ, ಇನ್ನೊಂದು ಕ್ವಶನ್ ಇಂಡಿಪೆಂಡೆಂಟ್ ಈವೆಂಟ್ ಅಥವಾ ಇಂಟರ್ಸೆಕ್ಷನ್ ಆರ್ ಯೂನಿಯನ್ ಆಫ್ 2 ಈವೆಂಟ್ಸಲ್ಲಿ ಬರಬಹುದು. ಒಂದು ಫಿಲಪ್ ಬರುತ್ತೆ, ಒಂದು MCQ ಬರುತ್ತೆ. ಇನ್ನೊಂದು ಸಣ್ಣ ಇಂಟು ಫಿಲಪ್ಸಲ್ಲಿ ಏನಂದರೆ ಯಾವ ಆನ್ಸರು ಲೆಸ್ ದ್ಯಾನ್ 1 ಇರುತ್ತೋ ಅದೇ ಆನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಪ್ರೊಬ್ಯಾಬಿಲಿಟಿಯ ಪ್ರತಿಯೊಂದು ಆನ್ಸರ್ ಕೂಡ ಲೆಸ್ ದ್ಯಾನ್ 1 ಇರುತ್ತೆ ಅಂತ ನಮಗೆ ಗೊತ್ತು. ಲೆಟ್ಸ್ ಜಂಪ್ ಇನ್ ಟು ಟಾಪಿಕ್ ನಾವು. ವಿಡಿಯೋಲಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಫಸ್ಟ್ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಎಲ್ಲಿಂದ ಶುರುವಾಗಿದೆ, ಪ್ರಾಬ್ಲಮ್ಸ್ ಎಲ್ಲಿಂದ ಶುರುವಾಗಿದೆ, ಪ್ರತಿಯೊಂದು ನಿಮಗೆ ಮಿನಿಟ್ಸ್ ಬೈ ಮಿನಿಟ್ ಇನ್ಫಾರ್ಮೇಷನ್ ಇದೆ, ಚೆಕ್ ಮಾಡಿ. ಇದು ಕಂಪ್ಲೀಟ್ ಒನ್ ಶಾರ್ಟ್ ವಿಡಿಯೋ, ಚೆಕ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಕ್ಕೋಗುತ್ತೆ. ಮತ್ತೆ ಆ ತಡ ಶುರು ಮಾಡುವ. ಈಗ ಕಮ್ ಟು ಫಸ್ಟ್ ಟಾಪಿಕ್, ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ. ಆ್ಯಸ್ ಇಟ್ ನೇಮ್ ಟೆಲ್ಸ್, ಕಂಡೀಷ್ನಲ್ ಅಂದರೆ ಯಾವುದೊಂದು ಕಂಡೀಷನ್ ಅಪ್ಲಿಕಬಲ್ ಆಗಿದೆ ಅಂತ ಅರ್ಥ. ಇಲ್ಲೇನು ಮಾಡ್ತೀವಿ, ಇ ಅನ್ನೋದು ಒಂದು ಈವೆಂಟ್ ಆಫ್ ಸ್ಯಾಂಪಲ್ ಸ್ಪೇಸ್, ಎಸ್. ಎಫ್ ಅನ್ನೋದು ಕೂಡ ಒಂದು ಈವೆಂಟ್ ಆಫ್ ಸ್ಯಾಂಪಲ್ ಸ್ಪೇಸ್, ಎಸ್. ನನಗೇನು ಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಇ ಅಕ್ಕರ್ಡ್ ಇನ್ ಎಫ್ನ ಫೈಂಡ್ ಮಾಡಬೇಕು. ಅಂದರೆ ಇಲ್ಲಿ ಇನ ಒಂದು ಈವೆಂಟಲ್ಲಿ, ಇ ಅನ್ನೋ ಈವೆಂಟಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎಫ್ನ ಚೆಕ್. ಫಾರ್ ಎಕ್ಸಾಂಪಲ್ ಪ್ರೊಬ್ಯಾಬಿಲಿಟಿ ಆಫ್ ಇ ಅಂತ ಒಂದು ಈವೆಂಟ್ ಇದೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ 1 2 3 ಈ ಥರ ಎಲಿಮೆಂಟ್ಸ್ ಇದೆ, 1 2 3 ಎಲಿಮೆಂಟ್ಸ್ ಇದೆ. ಇದು ಇ. ಈ ಥರ ಎಫ್ ಅನ್ನೋ ಈವೆಂಟ್ ಕೂಡ ಇದೆ, ಅದು 1 2 3 4 5 ಈ ಥರ ಇದೆ. ಇದು ಎಕ್ಸ್ಪೆರಿಮೆಂಟ್ ಯಾವುದು? ಟಾಸಿಂಗ್ ಎ ಡೈಸ್, ರೈಟ್. ಇಲ್ಲಿ ಸ್ಯಾಂಪಲ್ ಸ್ಪೇಸ್ 1 2 3 4 5 6 ಇರುತ್ತೆ. ನನಗೇನು ಬೇಕೀಗ? ಪ್ರೊಬ್ಯಾಬಿಲಿಟಿ ಆಫ್ ಇ ಎಫಲ್ಲಿ ಎಷ್ಟಿಂದ ಕಂಡುಹಿಡಿಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಎಫಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂದರೆ ಸ್ಯಾಂಪಲ್ ಸ್ಪೇಸ್ ಜಾಗದಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಬರುತ್ತೆ ನನಗೆ, ರೈಟ್. ಸ್ಯಾಂಪಲ್ ಸ್ಪೇಸ್ ಜಾಗದಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಬರುತ್ತೆ ನನಗೆ ಬೇಕಾಗಿರ್ತೇನೆ ಪ್ರೊಬ್ಯಾಬಿಲಿಟಿ ಆಫ್ ಇ ವಿಚ್ ಈಸ್ ಪ್ರೆಸೆಂಟ್ ಇನ್ ಇ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಪ್ರೆಸೆಂಟ್ ಇನ್ ಎಫ್ ಅಂದರೆ ಆ ಎಲಿಮೆಂಟ್ಸು ಎರಡರಲ್ಲೂ ಕಾಮನ್ ಇರಬೇಕು. ಕಾಮನ್ ಇರಬೇಕು ಅಂದರೆ ಏನು ತಗೋಬೇಕು ನಾನೀಗ? ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ತಗೋಬೇಕು. ಸೊ ಅದನ್ನು ತೊಗೊಂಡಾಗ ಇಲ್ಲೆಷ್ಟಿದೆ? 1 2 3 4 5 ಇದೆ. ಔಟ್ ಆಫ್ ಡೈಸಲ್ಲಿ 6ಅಲ್ಲಿ 5 ಔಟ್ ಆಫ್ 6 ಎಫಲ್ಲಿದೆ. ಈಗ ಇ ತೊಗೊಳ್ಳಿ, ಕಾಮನ್ ಎಲಿಮೆಂಟ್ಸ್ ಯಾವುದಿದೆ ಇಲ್ಲಿ? 1 ಇದೆ, 2 ಇದೆ, 3 ಇದೆ. ಸೊ 1 2 3 1 2 3 ಕಾಮನ್ ಇದೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಏನಾಗುತ್ತೆ ಈಗ? ಇದು ಕೂಡ 3 ಔಟ್ ಆಫ್ 6 ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಏನು ಬಂತು? 3/5. ಇದರ ಅರ್ಥ ಏನು? ಎಫಲ್ಲಿರೋ 5 ಔಟ್ಕಮ್ಸಲ್ಲಿ 3 ಈವೆಂಟ್ಸು ಇನಲ್ಲಿದೆ ಅಂತ ಅರ್ಥ. ನನಗೆ ಅಕ್ಕರೆನ್ಸ್ ಆಫ್ ಎಫ್ ಇನ್ ಇ ಸಿಕ್ತು. ಇದಕ್ಕೆ ನಾವು ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ನಂತರದಲ್ಲಿ ನಾವೀಗ ಪ್ರಾಪರ್ಟೀಸ್ ಆಫ್ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿನ ಕಲಿತಾ ಹೋಗೋಣ. ಸೊ ಫಸ್ಟ್ ಪ್ರಾಪರ್ಟಿ ಸೇಸ್ ದ್ಯಾಟ್ ಪ್ರೊಬ್ಯಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ನ ನಾನು ಎಫಲ್ಲಿ ಅಕ್ಕರೆನ್ಸ್ ಟ್ರೈ ಮಾಡಿದ್ರೆ ಅದು ಯಾವತ್ತೂ 1 ಆಗಿರುತ್ತೆ. ಯಾಕೆ ಅಂದರೆ ಎಫಲ್ಲಿ ಬಂದಿರೋ ಪ್ರತಿಯೊಂದು ಔಟ್ಕಮ್ ಕೂಡ ಎಸ್ಸಲ್ಲಿ ಇರಲೇಬೇಕು, ಹಾಗಾಗಿ ಆನ್ಸರ್ 1 ಆಗೇ ಆಗುತ್ತೆ. ಜೊತೆಗೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಫ್ ವೆರಿಫೈ ಮಾಡೋದ್ರಲ್ಲೂ ಕೂಡ ಕಾಮನ್ ಎಲಿಮೆಂಟ್ ಸೇಮ್ ಆಗುತ್ತೆ, ಹಾಗಾಗಿ ಈ ಆನ್ಸರ್ ಕೂಡ 1 ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ಇಯರ್ MCQ ಅಪಿಯರ್ ಆಗಿತ್ತು ಈ ಪ್ರಾಪರ್ಟಿ ಮೇಲೆ, ರೈಟ್. ನೆಕ್ಸ್ಟ್ ಒನ್ ಆಲ್ರೆಡಿ ವೆರಿ ವೆಲ್ ನೋನ್ ಪ್ರಾಪರ್ಟಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ವಿತ್ ರೆಸ್ಪೆಕ್ಟ್ ಟು ಎಫ್ ಏನಾಗಿರುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಎಫ್, ಪ್ರೊಬ್ಯಾಬಿಲಿಟಿ ಆಫ್ ಬಿ ಇನ್ ಎಫ್ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಫ್ ಆಗಿರುತ್ತೆ. ಈ ಥರ್ಡ್ ಪ್ರಾಪರ್ಟಿ ಏನಿದು? ಕಾಂಪ್ಲಿಮೆಂಟ್ರಿ ಈವೆಂಟ್ ಬಗ್ಗೆ ಥಿಂಕ್ ಮಾಡೋದು. ನನಗೇನಾದರೂ ಕೂಡ ಪ್ರೊಬ್ಯಾಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಅಕ್ಕರ್ಸ್ ಇನ್ ಎಫ್ ಬೇಕಾಗಬೇಕು ಅಂದರೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇನ್ ಎಫ್ ಗೊತ್ತಿದ್ರೆ ಸಾಕು. ಬೇಸಿಕಲಿ ನನಗೆ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಆನ್ ದ ಬೇಸ್ ಆಫ್ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ. ಅದೇ ನನಗೇನಾದರೂ ಕೂಡ ಈ ತುಂಬ ಕಂಡುಹಿಡಿಬೇಕು ನಾವು ಫಾರ್ಮುಲಾ ಚೇಂಜ್ ಆಗುತ್ತೆ. ಎಫ್ ಇನ್ ಇ ಫೈಂಡ್ ಮಾಡ್ಬೇಕಾದ್ರೆ ಡಿನಾಮಿನೇಟ್ರಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇ ಬರುತ್ತೆ, ನ್ಯೂಮರೇಟ್ರ್ ಸೇಮ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ನಿಮ್ಗಿಷ್ಟು ಗೊತ್ತಿದ್ರೆ ಸಾಕು, ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿಯಲ್ಲಿ ಆರಾಮ್ಸೆ 1 or 2 ಮಾರ್ಕ್ಸ್ನ ತೊಗೋಬೋದು ಈ ಚಾಪ್ಟ್ರಿಂದ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮಲ್ಟಿಪ್ಲಿಕೇಶನ್ ಥಿಯರಮ್.
ವೆರಿ ಸಿಂಪಲ್. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡಿಬೇಕಾದ್ರೆ ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ನ ಕಂಡಿಡ್ತೀನಿ. ಈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ್ಯಸ್ ಲೈಕ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಹಿಯರ್ ಆಲ್ಸೋ ವಿ ಅಪ್ಲೈ ದೀಸ್ ಟು ಫಾರ್ಮುಲಾಸ್ ಟು ಫೈಂಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ. ಇದೇ ಫಾರ್ ಎಕ್ಸಾಂಪಲ್ ಪ್ರೊಬ್ಯಾಬಿಲಿಟಿ ಆಫ್ ಇ ಎಫ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೆ, ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇ ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ವಿಲ್ ಬಿ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಅಂತ ಕರಿತೀವಿ ನಾವು ಇಂಡಿಪೆಂಡೆಂಟ್ ಈವೆಂಟ್ ಅಂತ ಕರಿತೀವಿ. ರೈಟ್, ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಪೆಂಡೆಂಟ್ ಈವೆಂಟ್. ಕ್ಲಿಯರ್ ಅಬೌಟ್ ದಿಸ್ ಒನ್? ಏನಾಗಿರುತ್ತೆ? ಇ ಇಂಟರ್ಸೆಕ್ಷನ್ ಎಫ್ ಕಂಡುಹಿಡಿಬೇಕಾದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಮತ್ತು ಮಲ್ಟಿಪ್ಲಿಕೇಶನ್ ಆಫ್ ಎಫ್ ವಿಲ್ ಬಿ ಈಕ್ವಲ್ಸ್ ಟು ಇಂಟರ್ಸೆಕ್ಷನ್. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಮೇಲೆ ಇ ಅಥವಾ ಇ ಮೇಲೆ ಎಫ್ ಡಿಪೆಂಡೆನ್ಸಿ ಇದ್ದಾಗ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಗುತ್ತೆ. ಒಂದಕ್ಕೊಂದು ಇಂಡಿಪೆಂಡೆಂಟ್ ಆದಾಗ ಇಂಡಿಪೆಂಡೆಂಟ್ ಇವೆಂಟ್ ಆಗೋಗುತ್ತೆ. ಇಷ್ಟೇ. ಫಸ್ಟ್ ಥಿಂಗ್, ನೌ ವಿ ಹ್ಯಾವ್ ಟು ಲರ್ನ್ ಬೇಸ್ ಥಿಯರಮ್. ಸೊ ಬೇಸ್ ಥಿಯರಮ್ಗೆ ಫಸ್ಟ್ ನಮ್ಗೆ ಏನು ಬೇಕು ಅಂದರೆ, ನಾವು ಬೇಸ್ ಥಿಯರಮ್ಗೆ ಫಸ್ಟು ಥಿಯರಿ ಕಾನ್ಸೆಪ್ಟನ್ನ ಕಲಿತಾ ಹೋಗೋಣ, ಆ ನಂತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇದು 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬೇಸ್ ಥಿಯರಮ್ ಫಸ್ಟ್ ಅರ್ಥ ಆಗಬೇಕು ಅಂದರೆ ನಮಗೆ ಫಸ್ಟ್ ಏನು ಅರ್ಥ ಆಗಬೇಕು? ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಅರ್ಥ ಆಗಬೇಕು. ಏನು ಪಾರ್ಟೀಷನ್ಸ್ ಅಂದರೆ, ಇದೊಂದು ಸ್ಯಾಂಪಲ್ ಸ್ಪೇಸ್ ಇದೆ. ಈ ಸ್ಯಾಂಪಲ್ ಸ್ಪೇಸ್ನ ನಾನು ಸೆವರಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀನಿ. ಇದು E1 ಅಂತ ಆಗಿರ್ಬೋದು, ಇದು E2 ಆಗಿರ್ಬೋದು, ಇದು E3 ಆಗಿರ್ಬೋದು. ಈ ಥರ ನಾನು ಸ್ಯಾಂಪಲ್ ಸ್ಪೇಸ್ನ ಸೆವರಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಎಲ್ಲವೂ ಸೇರಿ ಏನಾಗುತ್ತೆ? EN ಆಗುತ್ತೆ. ಅಂದರೆ ಈ ಒಂದು ಸ್ಯಾಂಪಲ್ ಸ್ಪೇಸ್ನ N ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದೀನಿ ನಾನು. ರೈಟ್, N ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದೀನಿ. ಸೊ ಯಾವಾಗ ಇದು ಪಾರ್ಟಿಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ E1 ಫೈಂಡ್ ಮಾಡಿದಾಗ E1 E2 ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೆ ಅರ್ಥ ಇಂಟರ್ಸೆಕ್ಷನ್ ಆಫ್ E1 E2 ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಎಂಪ್ಟಿ ಸೆಟ್. ಈ ಕಂಡೀಷನ್ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು. ಜೊತೆಗೆ ಇವೆಲ್ಲವನ್ನು ಯೂನಿಯನ್ ಮಾಡಿದ್ರೆ ಏನು ಬರಬೇಕು ನನಗೆ? ಇವೆಲ್ಲವನ್ನು ಯೂನಿಯನ್ ಮಾಡಿದ್ರೆ ಏನು ಬರಬೇಕು? ಹೋಲ್ ಸ್ಯಾಂಪಲ್ ಸ್ಪೇಸ್ ಎಸ್ ಬರಬೇಕು. ರೈಟ್, ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇವು ನಾವು ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಯಾವುದು? E1 E2 E3 ಅಪ್ ಟು ಸೊ ಆನ್ EN ಎಲ್ಲವನ್ನು ಕೂಡ ನಾವು ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ರೈಟ್, ಈ ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಸಿಕ್ಕ ನಂತರ ನಾವೀಗ ಟೋಟಲ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿನ ಫಸ್ಟ್ ಕಲಿಬೇಕು. ರೈಟ್, ಸೊ ಇಲ್ಲಿ ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಇದೆ, ಜೊತೆಗೆ ಇಲ್ಲಿ ಇನ್ನೊಂದು ಈವೆಂಟ್ ಇದೆ. ಇಲ್ಲಿ ಏನಿಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಈವೆಂಟ್ ಎ ಅಂತ ಕರಿತೀನಿ ಅದನ್ನ. ಇಲ್ಲಿ ಅಬ್ಸರ್ವ್ ಮಾಡಿ, ಈವೆಂಟ್ ಎ ಏನಾಗಿದೆ? E1ನಲ್ಲೂ ಒಂದು ಸ್ವಲ್ಪ ಪೋರ್ಷನ್ ಇದೆ, ಇದೆಯಾ? ಇಲ್ಲಿ E1ನಲ್ಲೂ ಕೂಡ ಒಂದು ಸ್ವಲ್ಪ ಪೋರ್ಷನ್ ಇದೆ. ನೆಕ್ಸ್ಟ್ ಆನಂತರ E2ನಲ್ಲೂ ಸ್ವಲ್ಪ ಪೋರ್ಷನ್ ಇದೆ. ಆನಂತರ E3 ತೊಗೊಂಡ್ರೆ E3ನಲ್ಲೂ ಕೂಡ ಸ್ವಲ್ಪ ಪೋರ್ಷನ್ ಇದೆ. ಹೌದೋ ಇಲ್ವೋ? ಇಲ್ಲಿ ನೋಡಿ, ಇದು ಎ ಅನ್ನೋ ಈವೆಂಟು E1 E2 E3 E4 E5 ENನಲ್ಲೂ ಕೂಡ ಇದೆ. ನಾನೀಗ ಪ್ರೊಬ್ಯಾಬಿಲಿಟಿ ಆಫ್ ಎನ ಕಂಡುಹಿಡಿಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎನ ಕಂಡುಹಿಡಿಬೇಕು ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗಿರುತ್ತೆ? ಏನಾಗಿರುತ್ತೆ? ಅದು E1 ಮೇಲೂ ಡಿಪೆಂಡ್ ಆಗಿರುತ್ತೆ, E2 ಮೇಲೆ ಡಿಪೆಂಡ್ ಆಗಿದೆ, E3 ಮೇಲೆ ಡಿಪೆಂಡ್ ಆಗಿದೆ, ಅಪ್ ಟು ENವರೆಗೂ ಡಿಪೆಂಡ್ ಆಗಿದೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗಿರುತ್ತೆ? ಫಸ್ಟು ನಾವು ಪ್ರೊಬ್ಯಾಬಿಲಿಟಿ ಆಫ್ E1 ತೊಗೋಬೇಕು, ಜೊತೆಗೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ E1 ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಲ್ಲೂ ಕೂಡ ಅಷ್ಟೇ, ಪ್ರೊಬ್ಯಾಬಿಲಿಟಿ ಆಫ್ E2 ತೊಗೋಬೇಕು, ಜೊತೆಗೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ E2 ತೊಗೋಬೇಕು. ಈ ಥರ ಅಪ್ ಟು N ಈವೆಂಟ್ಸ್ಗೂ ಕೂಡ ಸಾಲ್ವ್ ಮಾಡಬೇಕು. ಇದೇನು ಸಿಗುತ್ತೆ ನಮಗೆ? ಪ್ರೊಬ್ಯಾಬಿಲಿಟಿ ಆಫ್ ಎ ಸಿಗುತ್ತೆ. ಇದನ್ನೇನಂತ ಕರಿತೀವಿ ನಾವು? ಟೋಟಲ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಈಗ ಈ ಟೋಟಲ್ ಥಿಯರಮ್ ಸಿಕ್ಕ ನಂತರ ನಾವು ಬೇಸ್ ಥಿಯರಮಿಗೆ ಬರ್ತೀವಿ. ಬೇಸ್ ಥಿಯರಮ್ ಹೇಳುತ್ತೆ, ನನಗೀಗ ಪ್ರೊಬ್ಯಾಬಿಲಿಟಿ ಆಫ್ ಯಾವುದೋ ಒಂದು E1 E2 E3 ಬೇಕು, ಅಕ್ಕರ್ಸ್ ಇನ್ ಎ ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ? ಅವಾಗ ಇದು ಯಾವುದು EI ಇರುತ್ತೋ ತಗೋ, ಪ್ರೊಬ್ಯಾಬಿಲಿಟಿ ಆಫ್ EI ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು EI ನ್ಯೂಮರೇಟರ್ ಆಗುತ್ತೆ. ಡಿನಾಮಿನೇಟರ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಪೂರ್ತಿ ಬರುತ್ತೆ, ಅಂದರೆ ಇಲ್ಲಿ ಏನಿದೆಯೋ ಅದು ರೀಪ್ಲೇಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಬೇಸ್ ಥಿಯರಮ್. ಇಟ್ಸ್ ಕಂಪ್ಲೀಟ್ ದ ಹೋಲ್ ಪಾರ್ಟ್ ಆಫ್ ಐಲೆಟ್ಸ್ ಆಫ್ ಪ್ರೊಬ್ಯಾಬಿಲಿಟಿ. ನೌ ವಿ ಗೋ ಟು
ಸಾಲ್ವ್ ಎ ಪ್ರಾಬ್ಲಮ್ಸ್ ಆನ್ ದ ಬೇಸ್ ಆಫ್ ಪ್ರೊಬ್ಯಾಬಿಲಿಟಿ. ಈಸಿಯಾಗಿ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ನ ಕಲಿತಾ ಹೋಗೋಣ. ಇವಾಗ ಇಲ್ಲಿ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಪ್ರಾಬ್ಲಮ್ ಆನ್ ದ ಬೇಸ್ ಆಫ್ ಬೇಸ್ ಥಿಯರಮ್. ಫಸ್ಟ್ ಕ್ವಶನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಬ್ಯಾಗ್ 1 ಕಂಟೈನ್ 3 ರೆಡ್ ಬಾಲ್ಸ್ ಆ್ಯಂಡ್ 4 ಬ್ಲ್ಯಾಕ್ ಬಾಲ್ಸ್. ಅನದರ್ ಬ್ಯಾಗ್ 2 ಕಂಟೈನ್ಸ್ 5 ರೆಡ್ ಬಾಲ್ ಆ್ಯಂಡ್ 6 ಬ್ಲ್ಯಾಕ್ ಬಾಲ್ಸ್. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಏನಾಗಿದೆ ಇಲ್ಲಿ, ಈ ಸ್ಯಾಂಪಲ್ ಸ್ಪೇಸ್ನ 2 ಪಾರ್ಟಾಗಿ ಕಟ್ ಮಾಡಿದ್ದಾರೆ. ಯಾವುದು ಫಸ್ಟ್ ಪಾರ್ಟ್ ಯಾವುದು, ಬ್ಯಾಗ್ 1. ಫಸ್ಟ್ ಪಾರ್ಟು ಬ್ಯಾಗ್ 1, ಸೆಕೆಂಡ್ ಪಾರ್ಟ್ ಯಾವುದು ಬ್ಯಾಗ್ 2. ಅಂದರೆ ಓವರ್ ಆಲ್ ಸ್ಯಾಂಪಲ್ ಸ್ಪೇಸು 2 ಪಾರ್ಟಾಗಿ ಕಟ್ ಆಗಿದೆ. ಒಂದು ಬ್ಯಾಗ್ 1, ಬ್ಯಾಗ್ 2. ಇಲ್ಲಿ ನಾನು ಬರೀತೀನಿ B1 ಇಂಡಿಕೇಟ್ಸ್ ವಾಟ್, ಬ್ಯಾಗ್ 1. B2 indicates what? B2 indicates bag 2. ರೈಟ್, ಇವೆರಡೇ ನೀವು ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಯಿತು. ಇನ್ನು ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 1 ತೊಗೊಂಡ್ರೆ ಎಷ್ಟಿದೆ, ಈ ಸ್ಯಾಂಪಲ್ ಸ್ಪೇಸ್ನ 50% ಬ್ಯಾಗ್ 1 ಆಗುತ್ತೆ. ಹಾಗಾಗಿ 1/2. ನೆಕ್ಸ್ಟ್ ಅಗೇನ್ ಇನ್ನೊಂದು ಪಾರ್ಟ್ ಯಾವುದು, B2, ಅದು ಕೂಡ ಎಷ್ಟು, 1/2. ಸೊ ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಸಿಕ್ತು. ಈಗ ನಮಗೆ ಬೇಕಾದ್ರೇನು, ಈವೆಂಟ್ ಎ ಯಾವುದು ಅಂತ ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಬಾಲ್ಸ್ ಎಷ್ಟಿದೆ, 1 ball is drawn from any one of the bag. It is found to be red. ಅಂದರೆ ನಾನು ಕೆಂಪು ಬಾಲ್ನ ತೊಗೋಬೇಕು. ಇಲ್ಲಿ ಕೆಂಪು ಮತ್ತು ಕಪ್ಪು ಬಾಲ್ಸ್ ಇದ್ದರೂ ಕೂಡ ವಿ ಹ್ಯಾವ್ ಟು ಚೂಸ್ ಆಲ್ವೇಸ್ ರೆಡ್ ಬಾಲ್. ಹಾಗಾಗಿ ಈವೆಂಟ್ ಎ ಯಾವುದಾಗುತ್ತೆ, ಡ್ರಾನ್ ಬಾಲ್ ಈಸ್ ರೆಡ್. ನಂತರದಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಗ್ 1 ಎಷ್ಟಿದೆ. ಈಗ ಅಬ್ಸರ್ವ್ ಮಾಡಿ, ಬ್ಯಾಗ್ 1 ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಿದೆ, ಇಲ್ಲಿ ರೆಡ್ 3 ಇದೆ, ಬ್ಲ್ಯಾಕ್ 4 ಇದೆ, ಟೋಟಲ್ ನಂಬರ್ 7. ಅದರಲ್ಲಿ 3 ರೆಡ್ ಇದೆ, 3/7. ಅದೇ ಥರ ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B2 ವಿಚ್ ಈಸ್ ಈಕ್ವಲ್ಸ್ ಟು ವಾಟ್, ಸೆಕೆಂಡ್ ಬಾಲಲ್ಲಿ ಸೆಕೆಂಡ್ ಬ್ಯಾಗಲ್ಲಿ ಎಷ್ಟಿದೆ, ಫಸ್ಟು 5 + 6 11 ಬಾಲ್ಸ್ ಇದೆ, 11ರಲ್ಲಿ 5 ರೆಡ್ಡು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಸಿಕ್ತು. ನಾವು ಅಪ್ಲೈ ಬೇಸ್ ಥಿಯರಮ್. ಅವ್ರು ಕೇಳ್ತಿರೋದೇನು, ಡ್ರಾನ್ ಬಾಲ್ ಫ್ರಮ್ ಬ್ಯಾಗ್ 2 ಅಂತ ಕೇಳ್ತಿದ್ದಾರೆ. ಸೊ ಬ್ಯಾಗ್ 2 ಬೇಕು ಅಂತ ಹೋಗ್ತಾನೆ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 2 ವಿತ್ ರೆಸ್ಪೆಕ್ಟ್ ಟು ಎ. ಈಗ ಬೇಸ್ ಥಿಯರಮ್ ಬರೆದ್ರೆ ಹೇಗೆ ಬರೀಬೇಕು, ಇಲ್ಲಿ ಬ್ಯಾಗ್ 2 ಇತ್ತು ಅಂದರೆ ಬ್ಯಾಗ್ 2 ನ್ಯೂಮರೇಟರ್ ಬರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬ್ಯಾಗ್ 2. ಸೊ ಡಿನಾಮಿನೇಟ್ಲಿ ಓವರ್ ಆಲ್ ಎರಡೂ ಬರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 1, ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬ್ಯಾಗ್ 1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬ್ಯಾಗ್ 2. ಈಗ ಎಲ್ಲ ವ್ಯಾಲ್ಯೂಸ್ನ ಪುಟ್ ಮಾಡಿದ್ರೆ ಏನು ಬರುತ್ತೆ ಆನ್ಸರು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಬ್ಯಾಗ್ 2 ಈಸ್ 1/2 ಇಂಟು ವಿತ್ ರೆಸ್ಪೆಕ್ಟ್ ಟು ಬ್ಯಾಗ್ 2 ಮೀನ್ಸ್ 5/11. ಡನ್. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಗ್ 1 ಬರೆದ್ರೆ ಇದು 3/7 ಇಂಟು 1/2 ಪ್ಲಸ್ 1/2 ಇಂಟು 5/11. ನಾವು ಗೋ ಫಾರ್ ಸಿಂಪ್ಲಿಫಿಕೇಷನ್. ನಾನೀಗ ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ. ನಾವು ಟೇಕ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್. ಇಫ್ ಯು ಟೇಕ್ ಎಲ್ ಸಿ ಎಮ್ ವಿ ಗೆಟ್ ಕ್ಯಾಲ್ಕುಲೇಷನ್ ಲೈಕ್ ದಿಸ್. ಈಸಿಲಿ ವಿ ಕ್ಯಾನ್ ಕ್ಯಾನ್ಸಲ್ 22. ಈಗ ಶಿಫ್ಟಿಂಗ್ ಅಪ್ಲೈ ಮಾಡಿದಾಗ ಏನೇನು ಬರುತ್ತೆ ನಮಗೆ, ಇಲ್ಲಿ ಶಿಫ್ಟಿಂಗ್ ಅಪ್ಲೈ ಮಾಡಿ. ದಟ್ ಈಸ್ ದ ಫೈನಲ್ ಆನ್ಸರ್ ಆಫ್ಟರ್ ಸಿಂಪ್ಲಿಫಿಕೇಷನ್. ನಾವು ಜಂಪ್ ಟು ಸೆಕೆಂಡ್ ಕ್ವಶನ್. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡಿ. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 ಔಟ್ ಆಫ್ 4 ಟೈಮ್ಸ್. ಅಂದರೆ 4 ಮಾತನಾಡಿದ್ರೆ 4ರಲ್ಲಿ 3 ಸತ್ಯ ಇರುತ್ತೆ, 1 ಸುಳ್ಳಿರುತ್ತೆ. ಈ ಥ್ರೋಸ್ ಎ ಡೈ, ರಿಪೋರ್ಟ್ಸ್ ಇಟ್ ಈಸ್ ಟು ಬಿ 6. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಆ್ಯಕ್ಚುಲಿ 6 ಅಕ್ಕರ್ಡ್. ಇದು ಮೋಸ್ಟ್ ಅಪಿಯರ್ಡ್ ಕ್ವಶನ್ ಆಗಿದೆ ಈ 3 ಮಾರ್ಕ್ಸ್ ಪಾರ್ಟಲ್ಲಿ. ಫಸ್ಟು ಪಾರ್ಟೀಷನ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ನೋಡಿದ್ರೆ ಯಾವುದಾಗುತ್ತೆ, ಯಾವುದು ಇಲ್ಲಿ ಆ್ಯಕ್ಚುಯಲ್ ಎಕ್ಸ್ಪೆರಿಮೆಂಟ್ ಯಾವುದು, ಡೈಸ್ನ ಥ್ರೋ ಮಾಡೋದಾಗಿರುತ್ತೆ. ಹಾಗಾಗಿ ಇಲ್ಲೇನು ಹೇಳ್ತಾರೆ, ಆ್ಯಕ್ಚುಲಿ 6 ಬಿದ್ದರೆ ಅದು ಒಂದು ಪಾರ್ಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ, ಅಥವಾ 6 ಬಿಟ್ಟು ಬೇರೆ ಯಾವುದೇ ನಂಬರ್ ಬಿದ್ದರೂ ಕೂಡ ಅದು ಒಂದು ಪಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರೊಬ್ಯಾಬಿಲಿಟಿ ಆಫ್, ಈಗ ನಾನೇನು ಮಾಡ್ತೀನಿ, B1 ಸ್ಟ್ಯಾಂಡ್ ಫಾರ್ ಗೆಟಿಂಗ್ 6 ಅಥವಾ 6 ಕಮ್ಸ್ ಅಪ್. B2 stand for what? Non 6 numbers comes up.
ಅದರ್ ದ್ಯಾನ್ 6 ಎನಿ ವ್ಯಾಲ್ಯೂ. ಸೊ ಆನ್ ದ ಬೇಸ್ ಆಫ್ ದಟ್ ಪ್ರೊಬ್ಯಾಬಿಲಿಟಿ ಆಫ್ B1 ಏನಾಗುತ್ತೆ ನಮಗೆ ಇಲ್ಲಿ ನೋಡಿ, ಔಟ್ ಆಫ್ ಆರಲ್ಲಿ ಒಂದೇ ಒಂದು ಟ್ರಯಲ್ ಮಾತ್ರ ಇಲ್ಲಿದೆ. ಹಾಗಾಗಿ ಪ್ರೊಬ್ಯಾಬಿಲಿಟಿ ಆಫ್ B1 ಎಷ್ಟು 1/6. ಸೊ ಪ್ರೊಬ್ಯಾಬಿಲಿಟಿ ಆಫ್ B2 ಏನು, ಪ್ರೊಬ್ಯಾಬಿಲಿಟಿ ಆಫ್ B2 5/6 ಆಗುತ್ತೆ. ಸೊ ನಮಗೆ ಇಲ್ಲಿ B1 ಸಿಕ್ತು, B2 ಸಿಕ್ತು. ನೆಕ್ಸ್ಟ್ ಈವೆಂಟ್ ಎ ಏನಿರುತ್ತೆ, ಅವನು ಯಾವ ಮಾತನ್ನ ಆಡ್ತಾನೋ ಅದು ಈವೆಂಟ್ ಎ ಆಗುತ್ತೆ. ಅವನೇನು ಮಾಡ್ತಿದ್ದಾನೆ ಇಲ್ಲಿ 6 ಬಿದ್ದಾಗ ಎಲ್ಲ ಟೈಮು 6 ಬಿತ್ತು ಅಂತ ಹೇಳ್ತಾ ಇಲ್ಲ. ಸಮ್ಟೈಮ್ಸ್ ಇಲ್ಲಿ ಮೋಸ ಕೂಡ ಆಗ್ತಾಯಿದೆ ಗೇಮಲ್ಲಿ. ಈವೆಂಟ್ ಎ ಏನಾಗುತ್ತೆ, ಈವೆಂಟ್ ಎ ಈ ಪರ್ಸನ್ ಏನು ರಿಪೋರ್ಟ್ ಮಾಡ್ತಾನೋ ಅದು ಈವೆಂಟ್ ಎ ಆಗುತ್ತೆ. ರೈಟ್, ಈವೆಂಟ್ ಎ ಏನು, ಮ್ಯಾನ್ ರಿಪೋರ್ಟ್ಸ್ 6. ಮ್ಯಾನ್ ರಿಪೋರ್ಟ್ಸ್ 6 ಅದೇನಾಗುತ್ತೆ, ಈವೆಂಟ್ ಎ ಆಗುತ್ತೆ. ಈಗ ಈ ಮನುಷ್ಯ ಏನು ಮಾಡ್ತಾನೆ, ಇವನು ರಿಪೋರ್ಟ್ ಮಾಡ್ತಿದ್ದಾನೆ. ಏನು ರಿಪೋರ್ಟ್ ಮಾಡ್ತಾನೆ, ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B1. ಈಗ 4 ಸಲ 6 ಬಿತ್ತು ಅಂದರೆ 3 ಸಲ ಅಂತ ಹೇಳ್ತಿದ್ದಾನೆ. ಈಗ ಸುಳ್ಳು ಹೇಳಿದ್ದು ಎಷ್ಟಾಗಾದರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B2 ತೊಗೊಂಡ್ರೆ ಇದೆಷ್ಟಾಗುತ್ತೆ ನೋಡಲಿ, 4ರಲ್ಲಿ 3 ಸತ್ಯ ಆದರೆ 1 ಸುಳ್ಳು ಆಗಲೇಬೇಕು. ಹಾಗಾಗಿ 1/4. ಅಪ್ಲೈ ದೀಸ್ ಪ್ಯಾರಾಮೀಟರ್ಸ್ ಟು ಪ್ರಾಬ್ಲಮ್. ಸೊ ಈಗ ಫಾರ್ಮುಲಾ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಹೇಳ್ತಿರೋದೇನು, ಆ್ಯಕ್ಚುಲಿ 6 ಅಕ್ಕರ್ಡ್. ಆ್ಯಕ್ಚುಲಿ 6 ಅಕ್ಕರ್ ಯಾವುದು, B1. ಸೊ ಪ್ರೊಬ್ಯಾಬಿಲಿಟಿ ಆಫ್ B1 ವಿತ್ ರೆಸ್ಪೆಕ್ಟ್ ಟು ಎನ ಫೈಂಡ್ ಮಾಡಬೇಕು. ಅದ್ರ ಪ್ರಕಾರವಾಗಿ ನ್ಯೂಮರೇಟರ್ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ B1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B1. ಸೊ ಡಿನಾಮಿನೇಟರ್ ಏನಾಗುತ್ತೆ, ಎರಡೂ ಬರುತ್ತೆ. ಯಾವುದು, ಪ್ರೊಬ್ಯಾಬಿಲಿಟಿ ಆಫ್ B1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ B2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು B2 ಆಗುತ್ತೆ. ರೈಟ್, ಈ ಥರದಲ್ಲಿ ಆಗೋಯ್ತು. ಇದಕ್ಕೀಗ ವ್ಯಾಲ್ಯೂಸ್ನ ಪುಟ್ ಮಾಡ್ತಾ ಹೋಗಿ. B1 ವ್ಯಾಲ್ಯೂ ಎಷ್ಟು ಫಸ್ಟು, B1 ವ್ಯಾಲ್ಯೂ 1/6. ಎ ವಿತ್ ರೆಸ್ಪೆಕ್ಟ್ ಟು B1 ಎಷ್ಟು, 3/4. ನೆಕ್ಸ್ಟ್ ಫರ್ದರ್ ಡಿನಾಮಿನೇಟರ್ ಬಂದರೆ 1/6 ಇಂಟು 3/4 ಪ್ಲಸ್ ಸೆಕೆಂಡ್ ಪಾರ್ಟ್ ಏನು ಬರುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ B2 ಎಷ್ಟು, 5/6 ಇಂಟು 1/4 ಆಗುತ್ತೆ. ಈಗ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಷನ್ಸ್ನ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದಾಗ 3/24, 5 1s are 5, ಅಗೈನ್ 6 4s are 24 ಆಗುತ್ತೆ. ಸೊ ಡಿನಾಮಿನೇಟರ್ 24 ಯೂಸ್ ಮಾಡಿದ್ರೆ ನ್ಯೂಮರೇಟರ್ ಏನಿದೆ 3 ಇದೆ. ಸೊ ಡಿನಾಮಿನೇಟ್ಲಿ ಈ 3 + 5ನ ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್. ದಿಸ್ ಈಸ್ ಮೋಸ್ಟ್ ಅಪಿಯರ್ಡ್ ಕ್ವಶನ್. ಲಿಸನ್ ಒನ್ ಮೋರ್ ಟೈಮ್ ಇಫ್ ಯು ವಾಂಟ್. ರಿವೈಂಡ್ ಆ್ಯಂಡ್ ರೀಡ್ ಒನ್ ಮೋರ್ ಟೈಮ್. ನೋಡಿ, ಇದು ಇನ್ಶೂರೆನ್ಸ್ ಕಂಪನಿಯ ಕ್ವಶನ್ನು. ಒಂದು ಇನ್ಶೂರೆನ್ಸ್ ಕಂಪನಿ ಇದೆ. ಒಂದು ಇನ್ಶೂರೆನ್ಸ್ ಕಂಪನಿ 3 ಥರದ ವೆಹಿಕಲ್ಸ್ಗೆ ಇನ್ಶೂರೆನ್ಸ್ ಕೊಡ್ತಾ ಇದೆ. ಅಂದರೆ ಸ್ಯಾಂಪಲ್ ಸ್ಪೇಸ್ ಈಗ 3 ಪಾರ್ಟಾಗಿ ಕಟ್ಟಾಗಿದೆ. ಯಾವುದು, ಒಂದು ಸ್ಕೂಟರ್, ಇನ್ನೊಂದು ಕಾರ್, ಒಂದು ಟ್ರಕ್. ಈಗ ಪ್ರೊಬ್ಯಾಬಿಲಿಟಿ ಆಫ್ ಸ್ಕೂಟರ್, ಎಸ್ ಸ್ಟ್ಯಾಂಡ್ ಫಾರ್ ವಾಟ್, ಸ್ಕೂಟರ್. ಸಿ ಸ್ಟ್ಯಾಂಡ್ ಫಾರ್ ವಾಟ್, ಕಾರ್. and T stand for truck. T stand for truck. ಈಗ ನಾನು ಪ್ರೊಬ್ಯಾಬಿಲಿಟಿ ಆಫ್ ಸ್ಕೂಟರ್ ತೆಗೆದ್ರೆ ಏನು ಬರ್ತಿದೋ, ಇಲ್ಲಿ 4,000 + 6,000 12,000 ವೆಹಿಕಲ್ ಇದೆ. ಈ 12,000 ವೆಹಿಕಲಲ್ಲಿ 2,000 ಸ್ಕೂಟ್ರು. ಇದು ಪ್ರೊಬ್ಯಾಬಿಲಿಟಿ ಆಫ್ ಎಸ್. ನೆಕ್ಸ್ಟು ಮತ್ತೆ ಈ 12,000 ವೆಹಿಕಲಲ್ಲಿ 4,000 ಕಾರು ಪ್ಲಸ್ ಈ ಟ್ರಕ್ ಎಷ್ಟಿದೆ, ಟ್ರಕ್ ತಗೊಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಟ್ರಕ್ ಎಷ್ಟಿದೆ, 12,000 ವೆಹಿಕಲ್ಸಲ್ಲಿ ಎಷ್ಟಿದೆ, ಅರ್ಧ 60%, 50% ಟ್ರಕ್ಕೇ ಇದೆ. ಸೊ ಇಲ್ಲಿ 0 ಕ್ಯಾನ್ಸಲ್ ಆದರೆ ಇದು 1/6 ಆಗುತ್ತೆ. ಈ ವ್ಯಾಲ್ಯೂ ಕೂಡ 4 1s 4 3s, ಇದು ಕೂಡ 1/2 ಸಿಂಪ್ಲಿಫೈಡ್ ವ್ಯಾಲ್ಯೂಸ್ ಆಗುತ್ತೆ. ಸಾರಿ, ಕ್ವಶನಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ. ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ಸ್ ಆರ್ 0.01, 0.03, 0.15 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ತೊಗೊಂಡ್ಮೇಲೆ ಯಾರಾದರೂ ಒಬ್ಬರು ಆಕ್ಸಿಡೆಂಟ್ ಆದರೆ
ಅದರ ಪ್ರಮಾಣ ಸ್ಕೂಟರ್ ಡ್ರೈವರ್ದು, ಕಾರ್ ಡ್ರೈವರ್ದು, ಟ್ರಕ್ ಡ್ರೈವರ್ದು ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈವೆಂಟ್ ಎ ಏನಾಗುತ್ತೆ, ಎ ಪರ್ಸನ್, ಇನ್ಶೋರ್ಡ್ ಪರ್ಸನ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್, ಈವೆಂಟ್ ಎ ಆಗುತ್ತೆ. ಸೊ ಅದನ್ನು ತೊಗೊಂಡ್ರೆ ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಕೂಟರ್ ಎಷ್ಟಿದೆ, ಅವರೇ ಕೊಟ್ಟಿದ್ದಾರೆ 0.01 ಅಂತ, ರೈಟ್. ಅಂದರೆ ಇದು 1/100 ಆಗುತ್ತೆ ಆಲ್ಮೋಸ್ಟ್. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಕಾರ್ ಎಷ್ಟಿದೆ, ಈ ವ್ಯಾಲ್ಯೂ 0.03 ಇದೆ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ರಕ್ ಎಷ್ಟಿದೆ, ಆ ವ್ಯಾಲ್ಯೂ 0.15 ಇದೆ, ಅವರೇ ಕೊಟ್ಟಿದ್ದಾರೆ. ನಮಗೇನು ಬೇಕು, ಸ್ಕೂಟರ್ ಡ್ರೈವರ್ ಪ್ರಮಾಣ ಆಕ್ಸಿಡೆಂಟ್ಸಲ್ಲಿ ಬೇಕು. ಸೊ ಅದಕ್ಕೋಸ್ಕರ ಪ್ರೊಬ್ಯಾಬಿಲಿಟಿ ಆಫ್ ಸ್ಕೂಟರ್ ಡ್ರೈವರ್ ಆಕ್ಸಿಡೆಂಟ್ಸ್ ತೊಗೊಂಡಾಗ ಏನು ಬರುತ್ತೆ, ಇಲ್ಲಿ ನ್ಯೂಮರೇಟರಲ್ಲಿ ಸ್ಕೂಟರ್ ಡ್ರೈವರ್ ಇನ್ಫಾರ್ಮೇಷನ್ ತೊಗೋಬೇಕು. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಸ್ಕೂಟರ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಕೂಟರ್. ಸೊ ಡಿನಾಮಿನೇಟರ್ಲಿ ಎಲ್ಲವೂ ಬರುತ್ತೆ, ಸ್ಕೂಟರ್, ಆಕ್ಸಿಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಕೂಟರ್, ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ car, probability of accidents with respect to car, plus probability of truck, probability of accidents with respect to truck. Substitute these values now. So first ಈಗ probability of scooter ಎಷ್ಟಿದೆ, ಅಲ್ಲಿ 1/6 ಇದೆ. 1/6 ಇಂಟು ಈ ವ್ಯಾಲ್ಯೂ 0.01 ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿನಾಮಿನೇಟರ್ ಕೂಡ 1/6 ಇಂಟು 0.01 ಪ್ಲಸ್ ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ, ಕಾರ್ ಡ್ರೈವರ್ ತೊಗೊಂಡ್ರೆ ಕಾರ್ ವ್ಯಾಲ್ಯೂಸ್, ಇದು ಕಾರ್ ಇದು. ಸೊ 1/3 ಇಂಟು ಈ ವ್ಯಾಲ್ಯೂಸ್ 0.03 ಪ್ಲಸ್ 1/2 ಇಂಟು 0.15. ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಬರೀರಿ. ಕಮೆಂಟ್ ದ ಫೈನಲ್ ಆನ್ಸರ್ ಇನ್ ದ ಬಿಲೋ. ಈ ಥರದ 2 ಕ್ವಶನ್ಸ್ ಇದೆ, ಇದನ್ನು ನೀವು ಟ್ರೈ ಮಾಡಿ. ಈ ಕ್ವಶನ್ಸನ್ನು ಈ ಕ್ವಶನ್ ನೀವು ಟ್ರೈ ಮಾಡಿ. ಈ ಥರದ ಕ್ವಶನ್ ಕೂಡ ಅಪಿಯರ್ ಆಗಿದೆ. ಜೊತೆಗೆ ಫಸ್ಟ್ ಕ್ವಶನ್ ಏನು ಸಾಲ್ವ್ ಮಾಡಿದ್ವು, ಈ ಕ್ವಶನ್ ಕೂಡ ಟ್ರೈ ಮಾಡಿ. ಬರಲಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಈಗ 2 ಮಾರ್ಕ್ಸ್ ಕ್ವಶನ್ಸ್ನ ಕಲಿತಾ ಹೋಗೋಣ. ಸೇಮ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿಯಿಂದ ಫಸ್ಟ್ ಕ್ವಶನ್ ಈಗ ನೋಡಿ. ಇಫ್ A and B are 2 events such that probability of A equals to 1/4, probability of B equals to 1/2 and probability of A intersection B equals to 1/8. Find P of not A and not B. ನೋಡಿ ಇಲ್ಲಿ ನಾಟ್ ಎ ಅಂದರೆ ಏನರ್ಥ, ಅದು ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂತ ಅರ್ಥ, ಅಥವಾ ಎ ಕಾಂಪ್ಲಿಮೆಂಟ್ ಅಂತ ಅರ್ಥ. ಇಲ್ಲಿ ಆ್ಯಂಡ್ ಇದೆ, ಹಾಗಾಗಿ ಇಂಟರ್ಸೆಕ್ಷನ್ ಸಿಂಬಲ್. ನೆಕ್ಸ್ಟ್ ಅಗೇನ್ ನಾಟ್ ಬಿ ಅಂದರೆ ಬಿ ಡ್ಯಾಶ್ ಸಿಂಬಲ್. ನಾನೀಗ ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕು, ರೈಟ್. ಅದಕ್ಕೂ ಮುಂಚೆ ಕಾಂಪ್ಲಿಮೆಂಟ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಯಾವುದಾದ್ರೂ ಒಂದು ಈವೆಂಟ್ನ ಕಾಂಪ್ಲಿಮೆಂಟ್ ಕಂಡುಹಿಡಿಯಬೇಕು ಅಂದರೆ ಅದೇನಾಗಿರುತ್ತೆ, 1 ಮೈನಸ್ ದಟ್ ಈವೆಂಟ್ ಆಗಿರುತ್ತೆ. ಸೊ ಅದೇ ಥರ ಇಲ್ಲಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇರೋದ್ರಿಂದ ಡಿ ಮಾರ್ಗನ್ಸ್ ಥಿಯರಮಿಂದಾಗಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ will be equals to what, A ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ಸೊ ಆ ಪ್ರಕಾರವಾಗಿ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ನಾನೀಗ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ನನಗೀಗ ಈ ಕ್ವಾಂಟಿಟೀಸನ್ನು ಯೂಸ್ ಮಾಡಿ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಕಂಡುಹಿಡಿಯೋ ಫಾರ್ಮುಲಾ ಯಾವುದು? ಸೊ ಆ ಫಾರ್ಮುಲಾ ಇದೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈ ಮೂರು ವ್ಯಾಲ್ಯೂಸ್ ಗೊತ್ತು, ಪುಟ್ ಮಾಡಿ. ಸೊ ಏನಿದೆ ವ್ಯಾಲ್ಯೂಸ್, P of A value 1/4, P of B value 1/2 minus this value is 1/8. Now simplify this one and obtain A union B. ಇಲ್ಲಿ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ 8 highest value ಇದೆ. ಸೊ ನಾನು ಇದಕ್ಕೆ this is also if I multiply and divide by 2 at here, if I multiply and divide by 4 at here, so overall ಡಿನಾಮಿನೇಟರ್ ಎಷ್ಟಾಗುತ್ತೆ ಈಗ 4 2 8, overall 8 ಆಯಿತು.
ಇಲ್ಲಿ 2 ಆಗುತ್ತೆ, ಇಲ್ಲಿ 4 ಆಗುತ್ತೆ, ಇಲ್ಲಿ -1 ಬರುತ್ತೆ. ಆನ್ಸರ್ 5/8 ಆಗುತ್ತೆ. ಸೊ ಎ ಯೂನಿಯನ್ ಬಿ ವ್ಯಾಲ್ಯೂ 5/8 ಆದರೆ ಇದರ ಕಾಂಪ್ಲಿಮೆಂಟ್ ಎಷ್ಟು ಬರುತ್ತೆ? ಈ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ ನನಗಿಲ್ಲಿ? 1 - ಎ ಯೂನಿಯನ್ ಬಿ ಅಂದರೆ 5/8. ಅಪ್ಲೈ ಮಾಡಿದಾಗ ಬರೋಂಥ ಆನ್ಸರ್ 3/8. ಸಿಂಪಲ್. Probability of A union B whole dash equals to what? 1 - probability of A union B. Right. Move to next question now. ನೋಡಿ next question ಇಲ್ಲಿ, if A and B are two events such that probability of A equals to 1/2, probability of B equals to 7/12, probability of not A or not B equals to 1/4, then A and B are independent. ಇದು ಕ್ವಶನ್ ಕೇಳಿರೋದು ಅವರು. ಸೊ ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂ ಯಾವುದು? ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ ಅಂದರೆ ಎ ಡ್ಯಾಶ್, ರೈಟ್, ಯೂನಿಯನ್ ಬಿ ಡ್ಯಾಶ್. ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 1/4 ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಆ ವ್ಯಾಲ್ಯೂ ಎಷ್ಟು? 1/2 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 7/12 ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ ಏನು ಬೇಕು? ಎ ಇಂಟರ್ಸೆಕ್ಷನ್ ಬಿ ಬೇಕೇ ಬೇಕು. ಇದಕ್ಕೀಗ ಫಸ್ಟು ಡಿ ಮಾರ್ಗನ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಂಡಿವಿಜುವಲ್ ಡ್ಯಾಶ್ ಇರುವಂಥದ್ದು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು? 1/4. ನೆಕ್ಸ್ಟ್ ಈಗ ಕಾಂಪ್ಲಿಮೆಂಟ್ ಇವೆಂಟ್ನ ಅಪ್ಲೈ ಮಾಡಿದಾಗ 1 - ಎ ಇಂಟರ್ಸೆಕ್ಷನ್ ಬಿ will be equals to what? Probability of A intersection B whole dash ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಗೊತ್ತು 1/4 ಅಂತ. ಈಗ ಪುಟ್ ಮಾಡಿದ್ರೆ 1 - ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಈಕ್ವಲ್ಸ್ ಟು ವಾಟ್? 1/4. ಸೊ ಇಲ್ಲಿ 1 ಇದೆ, ಇಲ್ಲಿ 1/4 ಇದೆ. ಇದು ಶಿಫ್ಟಿಂಗ್ ಪ್ರೊಸೆಸ್ ಇಲ್ಲಿಂದ ಇಲ್ಲಿ ನಡೆದಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಸಿಗುತ್ತೆ ನನಗೆ 1 - 1/4 ಅಂತ. ಆನ್ಸರ್ ಎಷ್ಟು? 3/4 ಆಗುತ್ತೆ. ಅದೇ ಥರದಲ್ಲಿ ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂ ತಗೊಂಡಾಗ ಸೊ ಇದ್ರ ವ್ಯಾಲ್ಯೂ 1/2 ಇಂಟು 7/12 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ 7/24 ಬಂತು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೂಡ ಫೈಂಡ್ ಮಾಡಿದೆ, ಈ ವ್ಯಾಲ್ಯೂ ಕೂಡ ಫೈಂಡ್ ಮಾಡಿದೆ. ಪ್ರೊಬ್ಯಾಬಿಲಿಟಿ ಆಫ್ ಎ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಎರಡು ವ್ಯಾಲ್ಯೂ ಸೇಮ್ ಇದೆಯಾ? ಇಲ್ಲಿ 3/4 ಬಂತು, ಇಲ್ಲಿ 7/24 ಬಂತು. ಎರಡು ಈಕ್ವಲ್ ಇಲ್ಲ ಅಂದರೆ ದೀಸ್ ಟು ಇವೆಂಟ್ಸ್ ಆರ್ ನಾಟ್ ಅಟ್ ಆಲ್ ಇಂಡಿಪೆಂಡೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ is 1/2 and 1/2 respectively if both of them try to solve the problem independently. Find the probability of problem is solved. ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್. ನಿಮಗೆ 2 ಮಾರ್ಕ್ಸ್ ಕ್ವಶನಿಗೆ ಕೊಟ್ಟರೆ ಎರಡೂ ಕೇಸ್ ಕೊಡಲ್ಲ, ಅದರ ಒಂದು ಕೇಸನ್ನು ಕೊಡ್ಬೋದು 2 ಮಾರ್ಕ್ಸ್ಗೆ. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 1/2 ಅಂತ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? 1/3 ಕೊಟ್ಟಿದ್ದಾರೆ. ಈವೆಂಟ್ಸ್ ಇಂಡಿಪೆಂಡೆಂಟ್ ಆಗಿದ್ದರಿಂದ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ಆಗಿರುತ್ತೆ. ಅಂದರೆ 1/2 ಇಂಟು 1/3 ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ ಈಗ 1/6 ಬಂತು. ಪ್ರಾಬ್ಲಮ್ ಸಾಲ್ವ್ಡ್ ಅಂದರೆ ಏನು? ಎ ಸಾಲ್ವ್ ಮಾಡಿದರೂ ಪರವಾಗಿಲ್ಲ, ಬಿ ಸಾಲ್ವ್ ಮಾಡಿದರೂ ಪರವಾಗಿಲ್ಲ. ಪ್ರಾಬ್ಲಮನ್ನು ಎ ಸಾಲ್ವ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ, ಬಿ ಸಾಲ್ವ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಅರ್ಥ? ಅದು ಎ ಯೂನಿಯನ್ ಬಿ ಆಯಿತು. ಸೊ ಈಗ ಎ ಯೂನಿಯನ್ ಬಿಗೆ ಫಾರ್ಮುಲಾ ಏನು ಬರುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಎ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಸೊ ಅದ್ರ ಪ್ರಕಾರ ಇದು 1/2 ಪ್ಲಸ್ 1/3 ಮೈನಸ್ 1/6 ಆಗುತ್ತೆ. ಸೊ ಓವರ್ ಆಲ್ ಎಲ್ ಸಿ ಎಮ್ ಈಸ್ ವಾಟ್? 6 ಆಯಿತು. ರೈಟ್.
6 ಡಿವೈಡ್ಸ್ 2 ಎಷ್ಟು ಬರುತ್ತೆ 3. 6 ಡಿವೈಡ್ಸ್ 3 ಎಷ್ಟು ಬರುತ್ತೆ 2. 6 ಡಿವೈಡ್ 6 ಎಷ್ಟು 1. ಇದು ಆನ್ಸರ್ ಎಷ್ಟು ಬರುತ್ತೆ ಈಗ 3 + 2 5. 5 - 1 is 4. ಡಿವೈಡ್ 6. ಸೊ ಆನ್ಸರ್ ಈಸ್ 2/3 ಆಯಿತು. ಇದು ಪ್ರಾಬ್ಲಮ್ ಸಾಲ್ವ್ಡ್. ಬಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಈಸ್ ಸಾಲ್ವ್ಡ್ ಅಂತ ಸೆಕೆಂಡ್ ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಇದು ಕೊಟ್ಟಾಗ ಏನು ಮಾಡಬೇಕು, ಐದರ್ ಈಗ ಎ ಏನಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಬಿ ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡಬಾರ್ದು, ಅದಕ್ಕೋಸ್ಕರ ಕಾಂಪ್ಲಿಮೆಂಟ್ ಆಫ್ ಬಿ. ಪ್ಲಸ್ ಏನೇ ಸಾಲ್ವ್ ಮಾಡಲಿಲ್ಲ ಅಂದರೆ ಬಿ ಸಾಲ್ವ್ ಮಾಡಲೇಬೇಕು. ಇದೇನಿದು ಒನ್ ಆಫ್ ದೆಮ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಇಲ್ಲಿ ನೋಡಿ, ಫಸ್ಟ್ ಕೇಸಲ್ಲಿ ಎ ಸಾಲ್ವ್ ಮಾಡಿದ್ರೆ ಬಿ ಸಾಲ್ವ್ ಮಾಡ್ತಿಲ್ಲ, ಇಲ್ಲಿ ಬಿ ಸಾಲ್ವ್ ಮಾಡಿದಾಗ ಎ ಸಾಲ್ವ್ ಮಾಡ್ತಿಲ್ಲ. ಈ ವ್ಯಾಲ್ಯೂಸ್ನ ಪುಟ್ ಮಾಡಿದ್ರೆ ಮುಗೀತು. ಸೊ ಪಿ ಆಫ್ ಎ ವ್ಯಾಲ್ಯೂ ಎಷ್ಟು 1/2. ಪಿ ಆಫ್ ಬಿ ಡ್ಯಾಶ್ ಅಂದರೆ 1 - ಪಿ ಆಫ್ ಬಿ ಆಗುತ್ತೆ ಇದು. ಪ್ಲಸ್ ಪಿ ಆಫ್ ಎ ಡ್ಯಾಶ್ ವ್ಯಾಲ್ಯೂ ಏನಾಗುತ್ತೆ, ಇದು ಅಷ್ಟೇ 1 - ಪಿ ಆಫ್ ಎ ಮೀನ್ಸ್ 1 - 1/2. ಮತ್ತೆ ಪಿ ಆಫ್ ಬಿ ವ್ಯಾಲ್ಯೂ ಎಷ್ಟು 1/3. ಸೊ ಫೈನಲ್ ಆನ್ಸರ್ ಈಸ್ 1/2. 1 - 1/3 ವ್ಯಾಲ್ಯೂ ಎಷ್ಟು, ಈ ವ್ಯಾಲ್ಯೂ 2/3 ಆಗುತ್ತೆ. ಪ್ಲಸ್ ಇದು 1/2 × 1/3 ಆಗುತ್ತೆ. ಸೊ ಫೈನಲ್ ಆನ್ಸರ್ ಈಸ್ ಹೌ ಮಚ್ 2/6. ಇಲ್ಲಿ ಬಂದರೆ ಇಲ್ಲಿ 1/6 ಬರುತ್ತೆ. ಸೊ ಅಲ್ಲಿಗೆ ಆನ್ಸರ್ ಡಿನಾಮಿನೇಟರ್ ಸೇಮ್ 6, ನ್ಯೂಮರೇಟರ್ ಈಸ್ 2 + 1. ಸೊ ಆನ್ಸರ್ ಈಸ್ ವಾಟ್ 1/2 ಇಸ್ ದ ಆನ್ಸರ್, ರೈಟ್. ಸೊ ಈ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಇಂಡಿಪೆಂಡೆಂಟ್ ಈವೆಂಟ್ಸ್ ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಆಫ್ ದಿ ಎ ಆ್ಯಂಡ್ ಬಿ ಅಂದರೆ ಅರ್ಥ ಅದು ಕಡಿಮೆ ಅಂದರೆ ಐದರ ಏನಾಗಾದ್ರೂ ಇರಲಿ ಬಿನಾಗಾಗಲಿ ಇರಲಿ. ಅಂದರೆ ಏನಲ್ಲಿದ್ದರೂ ಪ್ರಾಬ್ಲಮ್ ಇಲ್ಲ, ಬಿನಲ್ಲಿದ್ದರೂ ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಎ ಯೂನಿಯನ್ ಬಿ ಅಂತ ಅರ್ಥ. ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದರೆ ಅದು ಎ ಯೂನಿಯನ್ ಬಿ ಅಂತ. ಈ ವ್ಯಾಲ್ಯೂನ ಕಂಡುಹಿಡಿಬೇಕು. ಇನ್ನೊಂದು ಏನು ಮೆನ್ಷನ್ ಮಾಡಿದ್ರಲ್ಲಿ ಎ ಆ್ಯಂಡ್ ಬಿ ಆರ್ ಟೂ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎ ಯೂನಿಯನ್ ಬಿಗೆ ಫಾರ್ಮುಲಾ ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ದ ಫಾರ್ಮುಲಾ. ನೆಕ್ಸ್ಟು ಇಲ್ಲಿ ಈವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಅಂದರೆ ಈ ವ್ಯಾಲ್ಯೂ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಆ್ಯಂಡ್ ಬಿ ಆಗುತ್ತೆ. ಸೊ ಹಾಗಾಗಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಈ ವ್ಯಾಲ್ಯೂ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಸೊ ಈಗ ಪ್ರೊಬ್ಯಾಬಿಲಿಟಿ ಆಫ್ ಎನ ಹಾಗೆ ಇಡಿ ಪ್ಲಸ್ ಇದೆರಡು ಟರ್ಮಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಬಿ ಕಾಮನ್ ಇದೆ, ಕಾಮನ್ ತೆಗೆದ್ರೆ ಏನು ಉಳಿತು, ಸೊ 1 - ಪ್ರೊಬ್ಯಾಬಿಲಿಟಿ ಆಫ್ ಎ ಉಳಿತು. ಕ್ಲಿಯರ್. ಅದೇ ಥರ ಈ ಪ್ರೊಬ್ಯಾಬಿಲಿಟಿ ಆಫ್ ಎನ ನಾನೇನು ಮಾಡ್ತೀನಿ, ಕಾಂಪ್ಲಿಮೆಂಟ್ ಫಾರ್ಮ್ ಬರೀತೀನಿ. ಕಾಂಪ್ಲಿಮೆಂಟ್ ಆಫ್ ದಿಸ್ ಒನ್ ಮೀನ್ಸ್ 1 - ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್, ರೈಟ್, ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಹಾಗೇ ಇರುತ್ತೆ. ಇಲ್ಲಿ ಇದು ಯಾವ ಫಾರ್ಮುಲಾ, ಇದು ಕೂಡ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್. ಅಬ್ಸರ್ವ್ ಮಾಡಿ, ಮತ್ತೆ ಈ ಈ ಟರ್ಮಲ್ಲೂ ಕೂಡ ಎ ಡ್ಯಾಶ್, ಈ ಟರ್ಮ್ ಎ ಡ್ಯಾಶ್ ಕಾಮನ್ ಇದೆ, ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ನ ಆಚೆ ಇಟ್ಟರೆ ಏನು ಉಳಿತು, 1 - ಪ್ರೊಬ್ಯಾಬಿಲಿಟಿ ಆಫ್ ಬಿ ಉಳಿತು. ಸೊ ಅಲ್ಲಿಗೆ 1 - ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಡ್ಯಾಶ್ ಆಗೋಯಿತು. ದಟ್ಸ್ ಇಟ್. ನೋಡಿ, ಇಲ್ಲೊಂದು ಕ್ವಶನ್ ಇದೆ, 2 ಮಾರ್ಕ್ಸ್ ಕ್ವಶನ್ನು. ಈ 2 ಮಾರ್ಕ್ಸ್ ಕ್ವಶನ್ ಹೇಳುತ್ತೆ ಎ ಫ್ಯಾಮಿಲಿ ಆ್ಯಸ್ 2 ಚಿಲ್ಡ್ರನ್. ಸೊ ಈಗ ಆಲ್ ಪಾಸಿಬಲ್ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಫಸ್ಟ್ ಏನು ಬರುತ್ತೆ, ಎರಡೂ ಮಕ್ಕಳು ಕೂಡ ಬಾಯ್ ಆಗಿರ್ಬೋದು ಒಂದು ಕೇಸು, ಅಥವಾ ಒಂದು ಬಾಯ್ ಒಂದು ಗರ್ಲ್ ಕೂಡ ಆಗಿರಬಹುದು, ಅಥವಾ ಗರ್ಲ್ ಬಾಯ್ ಕಾಂಬಿನೇಷನ್ ಕೂಡ ಇರಬಹುದು, ಅಥವಾ ಇನ್ನೊಂದು ಕಾಂಬಿನೇಷನ್ ಏನು, ಇಬ್ಬರು ಮಕ್ಕಳು ಕೂಡ ಗರ್ಲ್ಸ್ ಆಗಿರಬಹುದು. ಸೊ ಇದೇನಾಗುತ್ತೆ, ಈಗ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಕ್ವಶನ್ ಆಗುತ್ತೆ. ಸೊ ಇದು ಸ್ಯಾಂಪಲ್ ಸ್ಪೇಸ್ ಆದ ನೆಕ್ಸ್ಟ್ ಮುಂದೆ ನೋಡಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ದ ಚಿಲ್ಡ್ರನ್ಸ್ ಆರ್ ಬಾಯ್ಸ್. ಅಂದರೆ ಈವೆಂಟ್ ಇ ಏನಾಗುತ್ತೆ, ಇಲ್ಲಿ ಬೋತ್ ಆರ್ ಬಾಯ್ಸ್ ಆಗುತ್ತೆ, ಬೋತ್ ಆರ್ ಬಾಯ್ಸ್.
ಸೊ ಈವೆಂಟ್ ಎಫ್ ತೊಗೊಳ್ಳಿ, ಮತ್ತು ಮುಂದಕ್ಕೆ ಏನು ಕೊಟ್ಟರು, ಇನ್ನೊಂದು ಈವೆಂಟ್ ಬೇಕು ಕಂಡೀಷ್ನಲ್ ಪ್ರೊಬಬಿಲಿಟಿ ಅಪ್ಲೈ ಮಾಡೋಕ್ಕೋಸ್ಕರ. ಈಗ ಈವೆಂಟ್ ಎಫ್ ತೊಗೊಂಡ್ರೆ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಬಾಯ್. ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಬಾಯ್ ಅಂದರೆ ಏನು ಅರ್ಥ? ಅಟ್ಲೀಸ್ಟ್ ಇದು ಒಂದೇ ಪದ, ಇದು ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಬಾಯ್. ದೆಮ್ ಈಸ್ ಬಾಯ್ ಅಂದರೆ ಏನು ಅರ್ಥ ಇದು? ಸೊ ಇಲ್ಲೇನು ಬರುತ್ತೆ, ಈವೆಂಟ್ ಈನಲ್ಲಿ ಇಬ್ಬರೂ ಬಾಯ್ಸ್ ಆಗಿರೋ ಒಂದೇ ಒಂದು ಕಾಂಬಿನೇಷನ್ ಇದೆ, ಅದು ಯಾವುದದು? ಬಾಯ್ 1 ಆ್ಯಂಡ್ ಬಾಯ್ 2, ಇದೊಂದು ಮಾತ್ರ ಬರುತ್ತೆ ಇಲ್ಲಿ. ಸೊ ಈಗ ನಾನು ಎಫ್ ಈವೆಂಟ್ ತೊಗೊಂಡಾಗೈತೆ, ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಬಾಯ್ ಅಂದರೆ ಏನು ಬರುತ್ತೆ ಇಲ್ಲಿ? B1, B2, ನಂತರ B1, G2, ನಂತರ G1, B2. ಇದು ಮೂರರಲ್ಲಿ ಯಾವುದು ಬೇಕಾದರೂ ಆಗಿರ್ಬೋದು, ಇದು ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಬಾಯ್ ಆಗುತ್ತೆ. ನಂತರ ತಗೊಂಡ್ರೆ ಈಗೇನು ಮಾಡೋಕ್ಕೀಗ ಈ ಇಂಟರ್ಸೆಕ್ಷನ್ ಎಫ್ ಬೇಕು. ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಏನಿದೆ ಇಲ್ಲಿ ನೋಡ್ರಿ, ಇಲ್ಲಿರೋದು ಒಂದೇ ಕಾಮನ್ ಎಲಿಮೆಂಟ್. ಸೊ ಹಾಗಾಗಿ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಕೂಡ ಒಂದೇ ಒಂದು ಔಟ್ಕಮ್ ಬರುತ್ತೆ, ಅದು ಇದು ಮಾತ್ರ. ರೈಟ್. ನೆಕ್ಸ್ಟ್ ಈಗ ಏನು ತೊಗೋಬೇಕು ನಾನೀಗ? ಫಾರ್ಮುಲಾ ತೊಗೊಳೋಕ್ಕಿಂತ ಮುಂಚೆ ಪ್ರೊಬ್ಯಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ ಹೇಳಿ ನೋಡಿ. ಸ್ಯಾಂಪಲ್ ಸ್ಪೇಸಲ್ಲಿ 4 ಇದೆ, ಬಟ್ ಆದರೆ ಈ ಇಂಟರ್ಸೆಕ್ಷನ್ ಎಫ್ ಒಂದೇ ಒಂದಿದೆ, ಹಾಗಾಗಿ 1/4. ನಂತರ ಫಾರ್ಮುಲಾಗೆ ಮತ್ತೇನು ಬೇಕು ನನಗೆ? ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಎಷ್ಟಿದೆ? ಎಫ್ ಅಲ್ಲಿ 1, 2, 3 ಔಟ್ಕಮ್ ಇದೆ, 3, ಸ್ಯಾಂಪಲ್ ಸ್ಪೇಸಲ್ಲಿ 4. ಈಗ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಏನು? ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಈ ಇಂಟರ್ಸೆಕ್ಷನ್ ಎಫ್ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಸೊ ಈ ವ್ಯಾಲ್ಯೂ ಏನಾಗುತ್ತೆ? ಈಗ? ಸೊ ನ್ಯೂಮರೇಟರ್ 1/4 ಇದೆ, ಡಿನಾಮಿನೇಟರ್ 3/4 ಇದೆ. ಸೊ ಆನ್ಸರ್ ನನಗೆ 1/3 ಆಗುತ್ತೆ. ರೈಟ್? ಎಸ್. ಈಗ ನಾವು ಬರ್ತಾ ಇದ್ದೀವಿ 2 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ, ಆ ಕಡೆ ಬರ್ತಾ ಇದ್ದೀವಿ. ಈಗ ಆ 2 1 ಮಾರ್ಕ್ಸ್ ಕ್ವಶನ್ಸ್ ಏನು ಬರ್ಬೋದು ನೋಡುವ. ಕೆಲವು ಕ್ವಶನ್ಸನ್ನು ನೋಡಿ, ಈ ಥರದ ಕೆಲವು ಸಿಂಪಲ್ ಕ್ವಶನ್ಸು 1 ಮಾರ್ಕ್ಸ್ಗೆ ಅಪಿಯರ್ ಆಗಿದೆ. ಇಲ್ಲಿ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ, ಜೊತೆಗೆ ಏನು ಕೊಟ್ಟಿದ್ದಾರೆ ಇಲ್ಲಿ? ಪಿ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪಿ ಆಫ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಏನು ಫಾರ್ಮುಲಾ ಇದಕ್ಕೆ? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಅಪ್ಲೈ ಮಾಡಿ, ಬಂತು ಆನ್ಸರ್. ಎ ಇಂಟರ್ಸೆಕ್ಷನ್ ಬಿ 4/13. Probability of B is 9/13. Answer is what? 4/9. Simple. ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ಇದೆ, ಟ್ರೈ ಮಾಡಿ ನೀವು. ಇದು ಕೂಡ ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ಅನಿಸುತ್ತೆ, ಟ್ರೈ ಮಾಡಿ. ಇದೆರಡು ಕ್ವಶನ್ ನಿಮಗೋಸ್ಕರ. ನಂತರದ ಪ್ರಶ್ನೆ ಇಲ್ಲಿ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿನ ಅವರೇ ಕೊಟ್ಟಿದ್ದಾರೆ, ನಾವೀಗ ಎ ಯೂನಿಯನ್ ಬಿನ ಕಂಡುಹಿಡಿಯಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಗಿವನ್, ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಗಿವನ್. ಈಗ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಬೇಕು ಅಂದರೆ ಏನು ಫಾರ್ಮುಲಾ? ಪ್ರೊಬ್ಯಾಬಿಲಿಟಿ ಆಫ್ ಎ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕು. ರೈಟ್, ಇದು ಫಾರ್ಮುಲಾ ಇರೋದು. ಇಲ್ಲ ನನಗಿಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಇದೆ, ಇದನ್ನು ಯೂಸ್ ಮಾಡಿ ನಾನೀಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಸೊ ಇಲ್ಲಿ ವ್ಯಾಲ್ಯೂಸ್ನ ಪುಟ್ ಮಾಡಿದ್ರೆ ಈ ವ್ಯಾಲ್ಯೂ 2/5 ಅಂತ ಅವರೇ ಕೊಟ್ಟಿದ್ದಾರೆ, ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಈ ಕಡೆ ನ್ಯೂಮರೇಟರ್ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ವಾಟ್? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಯಿತು. ಈಗ ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂನ ಪುಟ್ ಮಾಡಿ, 2/5 ಈ ವ್ಯಾಲ್ಯೂ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂ ಎಷ್ಟು? ದಟ್ ಈಸ್ 5/13. ಸೊ 5 ಕ್ಯಾನ್ಸಲ್, ಎ ಇಂಟರ್ಸೆಕ್ಷನ್ ಬಿ ಕೂಡ ಸಿಕ್ಕೋಯ್ತು. ತೊಗೊಳ್ಳಿ 2/13 ಎ ಇಂಟರ್ಸೆಕ್ಷನ್ ಬಿ. ಪ್ರೊಬ್ಯಾಬಿಲಿಟಿ ಆಫ್ ಬಿ ನಮಗೆ ಗೊತ್ತಿರೋ ಪ್ರಕಾರ 5/13. ಸೊ ನೆಕ್ಸ್ಟ್ ಹೆಂಗೆ? ಪ್ರೊಬ್ಯಾಬಿಲಿಟಿ ಆಫ್ ಎ ವ್ಯಾಲ್ಯೂ ಎಷ್ಟಿಲ್ಲ? ಇಲ್ಲಿ 2 ಟೈಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇದೆ. ಸೊ ಹಾಗಾಗಿ ಈ 5/13 ಮತ್ತೆ ಡಿವೈಡ್ ಬೈ 2 ಆಗುತ್ತೆ, ಅಂದರೆ ಸೊ ಇಲ್ಲಿ 5/26 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂದೋಯ್ತು.
ಕೂಡೋ ಲೆಕ್ಕ ನೀವೇ ಮಾಡ್ತೀರ ಅಂತ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆನ್ಸರ್ನ ಕಮೆಂಟ್ ಮಾಡಿ. ರೈಟ್. ನೆಕ್ಸ್ಟ್ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ. ಫೈಂಡ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ. ಇದು ಕೂಡ ಒಂದು ಕ್ವಶನ್ನು. ಏನು ಅದು ಮತ್ತೆ ಕಂಡೀಷನ್ ಇನ್ನೊಂದು ಏನು ಕೊಟ್ಟಿದ್ದಾರೆ, ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 2 ಮಾರ್ಕ್ಸ್ ಕ್ವಶನ್ನು. ಎ ಮತ್ತು ಬಿ ಇಂಡಿಪೆಂಡೆಂಟ್ ಈವೆಂಟ್ ಆದರೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಅದು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗೋಗುತ್ತೆ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಫಾರ್ಮುಲಾ ತೊಗೊಂಡ್ರೆ ಆ ಫಾರ್ಮುಲಾ ಏನು ನಮಗೆ ಗೊತ್ತು, ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ರೈಟ್. ಸೊ ನ್ಯೂಮರೇಟರ್ ಏನಾಗುತ್ತೆ ಈಗ, ಅದು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ನ್ಯೂಮರೇಟರ್ ಹೋಲ್ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಎರಡೂ ಕ್ಯಾನ್ಸಲ್ ಆದರೆ ಈಗ ನಮಗೇನು ಬರುತ್ತಿಲ್ಲಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್, ಪ್ರೊಬ್ಯಾಬಿಲಿಟಿ ಆಫ್ ಎ. ಸೊ ಆನ್ಸರ್ ಎಷ್ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಅಂದರೆ 6/11 ಆಗೋಗುತ್ತೆ. ರೈಟ್. ಎಸ್. ನಂತರದ ಪ್ರಶ್ನೆ, ಪ್ರೂವ್ ದಟ್ ಇ ಆ್ಯಂಡ್ ಎಫ್ ಆರ್ 2 ಇಂಡಿಪೆಂಡೆಂಟ್ ಈವೆಂಟ್ಸ್ ದೆನ್ ಸೊ ದಟ್ ಈವೆಂಟ್ ಇ ಎಫ್ ಡ್ಯಾಶ್ ಈಸ್. ನೋಡ್ರಿ, ಯಾವತ್ತಾದರೂ ಕೂಡ ಇ ಮತ್ತು ಎಫ್ ಏನಾದರೂ ಇಂಡಿಪೆಂಡೆಂಟ್ ಈವೆಂಟ್ ಆಗಿತ್ತು ಅಂದರೆ, ಇದೆರಡು ಏನಾದರೂ ಕೂಡ ಇಂಡಿಪೆಂಡೆಂಟ್ ಆಗಿತ್ತು ಅಂದರೆ ನಾವು ಇ ಎಫ್ ಡ್ಯಾಶ್ ತಗೊಳ್ಳಿ ಅಥವಾ ಎಫ್ ಇ ಡ್ಯಾಶ್ ತಗೊಳ್ಳಿ ಅಥವಾ ಎಫ್ ಡ್ಯಾಶ್ ಇ ಡ್ಯಾಶ್ ತಗೊಳ್ಳಿ, ಇದು ಯಾವತ್ತೂ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ. ಇದ್ರ ಮೇಲೆ MCQ ಫಾರ್ಮ್ ಮಾಡ್ಬೋದು, ನೆನಪಲ್ಲಿರಲಿ. ರೈಟ್. ನಂತರದ 1 ಮಾರ್ಕ್ಸ್ ಕ್ವಶನ್ಸನ್ನು NCERT ಬುಕ್ಕಲ್ಲಿ ನೋಡ್ತಾ ಹೋಗೋಣ. ಸೊ ಯಾಕೆಂದರೆ MCQ ಕ್ವಶನ್ಸ್ NCERT ಬುಕ್ಕಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಕೆಲವು ಪ್ರಾಪರ್ಟೀಸ್ ಮೇಲೆ ಕೂಡ ಕ್ವಶನ್ಸ್ನ ಫಾರ್ಮ್ ಮಾಡ್ಬೋದು. ಆ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಪ್ರಾಪರ್ಟಿ ಆಫ್ ಇಂಡಿಪೆಂಡೆಂಟ್ ಇವೆಂಟ್ ನೋಡ್ತಾ ಹೋಗಿ. ಲಾಸ್ಟ್ ಇಯರ್ ಈ ಪ್ರಾಪರ್ಟೀಸ್ ಮೇಲೆ ಒಂದು MCQ ಅಪಿಯರ್ ಆಗಿದೆ. ಸೊ ಇಲ್ಲೇನಿದೆ, ಪ್ರೊಬ್ಯಾಬಿಲಿಟಿ ಆಫ್ ಎಸ್ ವಿತ್ ರೆಸ್ಪೆಕ್ಟ್ ಟು ಎಫ್ ಆರ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಫ್ ವಿಚ್ ಈಸ್ ಈಕ್ವಲ್ಸ್ ಟು 1. ಸೊ ಈ ಪ್ರಾಪರ್ಟಿ ಮೇಲೆ ಲಾಸ್ಟ್ ಇಯರ್ ಕ್ವಶನ್ ಅಪಿಯರ್ ಆಗಿದೆ. ಡನ್. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಯಾವುದಿಲ್ಲಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ವಿತ್ ರೆಸ್ಪೆಕ್ಟ್ ಟು ಎಫ್ ದಟ್ ಈಸ್ ಈಕ್ವಲ್ಸ್ ಟು ದಿಸ್ ಫಾರ್ಮುಲಾ ಸೀಟ್ ಇಯರ್. ಜೊತೆಗೆ ಈ ಪ್ರಾಪರ್ಟಿ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದ್ರ ಮೇಲೆ ಕೂಡ ಕ್ವಶನ್ಸ್ನ ಫ್ರಾಮ್ ಮಾಡ್ಬೋದು. MCQಗೋಸ್ಕರ ನೆನ್ಪಿಟ್ಕೊಳ್ಳಿ. ಇದು ಕೂಡ 1 ಮಾರ್ಕ್ಸ್ ಅಪಿಯರ್ ಆಗೋಂಥ ಕ್ವಶನ್. ಎಕ್ಸಾಂಪಲ್ 1 ಏನು ನೀವು ಇಲ್ಲಿ ನೋಡ್ತಾ ಇದ್ದೀವಿ ಅದು ಈ ಎಕ್ಸಾಂಪಲ್ 1 ಮಾರ್ಕ್ಸ್ ಅಪಿಯರ್ ಆಗೋಂಥ ಕ್ವಶನ್ಸು. ಜೊತೆಗೆ ಮೋಸ್ಟ್ ಕಾಮನ್ 1 ಮಾರ್ಕ್ಸ್ ಕ್ವಶನ್ಸ್ ಆಫ್ ಪ್ರೊಬ್ಯಾಬಿಲಿಟಿ, ಅದು ಫಸ್ಟ್ ಎಕ್ಸಸೈಸ್ನಲ್ಲಿರುವಂಥ ಫಸ್ಟ್ 6 ಕ್ವಶನ್ಸ್. ಇವೆಲ್ಲವೂ ಕೂಡ ನಿಮಗೆ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಕೆಲವು ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ನೀವೊಂದ್ಸಲಿ ನೋಡಿ, ಇಲ್ಲಿ ಏನು ನೀವು ಟೈಪ್ ಆಫ್ ಕ್ವಶನ್ ನೋಡ್ತಿರೋ ಇವು 1 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನೆನ್ಪಿಟ್ಕೊಳ್ಳಿ. ರೈಟ್. ನಿಮ್ಗೆ ಒಟ್ಟು 1 ಮಾರ್ಕ್ಸ್ನ 2 ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೋಡಿ 16ನೇ ಕ್ವಶನ್ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಈಕ್ವಲ್ಸ್ ಟು 1/2 ಆ್ಯಂಡ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಕ್ವಲ್ಸ್ ಟು 0. ದೆನ್ ವಾಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಫಾರ್ಮುಲಾ ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಬಿ ಡಿನಾಮಿನೇಟ್ರಲ್ಲಿದೆ. ಈ ವ್ಯಾಲ್ಯೂ 0 ಆಯಿತು ಅಂದರೆ ಆನ್ಸರ್ ನಾಟ್ ಡಿಫೈನ್ಡ್ ಆಗೋಗುತ್ತೆ, ನೆನಪಿರಬೇಕು. ಇದು ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ 2 ಈವೆಂಟ್ಸ್ ಸಚ್ ದಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ ಆ್ಯಂಡ್ ಬಿ ಇನ್ ಎ ಬೋತ್ ಆರ್ ಈಕ್ವಲ್. ಇದು ಯಾವಾಗ ಚಾನ್ಸಸ್ ಇದೆ, ಎ ಇನ್ ಬಿ, ಬಿ ಇನ್ ಎ, ಇದು ಯಾವಾಗ ಚಾನ್ಸಸ್ ಇದೆ, ಇದು ಯಾವಾಗ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇನ್ ಬಿ, ಬಿ ಇನ್ ಎ ಈಕ್ವಲ್ ಆದಾಗ ಆಗ್ಬೋದಾ, ಅಥವಾ ಎ ಈಕ್ವಲ್ಸ್ ಟು ಬಿ ಆಗ್ಬೋದಾ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಎಂಟಿ ಸೆಟ್ ಆಗ್ಬೋದಾ, ಅಥವಾ ಎ ಈ ಸಬ್ಸೆಟ್ ಆಫ್ ಬಿ ಆಗ್ಬೋದು ಅನ್ನೋ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಈ ಪಾಸಿಬಲ್ ಕೇಸ್ ಇರೋದು ಪ್ರೊಬ್ಯಾಬಿಲಿಟಿ ಆಫ್ ಎ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಇದ್ದಾಗ ಮಾತ್ರ. ರೈಟ್. ನೌ ಕಮ್ಸ್ ಟು 1 ಮಾರ್ಕ್ಸ್ ಕ್ವಶನ್ಸ್. Let's we go to next exercise. ಇಲ್ಲಿ ಬನ್ನಿ. Probability of obtaining even prime number on the each dice if pair of dice is rolled. So probability of obtaining even prime number on each die ಅಂತ ಕೇಳ್ತಿದ್ದಾರೆ. ಸೊ ಈವನ್ ಪ್ರೈಮ್ ನಂಬರ್ ಯಾವುದು, ನಮಗೆ ನಂಬರ್ 2 ಬಿಟ್ಟು ಬೇರೆ ಯಾವುದೂ ಇಲ್ಲವೇ ಇಲ್ಲ. ಸೊ ಹೋಲ್ ಸ್ಯಾಂಪಲ್ ಸ್ಪೇಸಲ್ಲಿ
2, 2 ಎಷ್ಟಿದೆ ಇರೋದು ಒಂದೇ ಒಂದಿರುತ್ತೆ ಮಾತ್ರ, ಎಷ್ಟರಲ್ಲಿ? 36ರಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. 1/36 ಇಸ್ ದ ಆನ್ಸರ್. ಅಂದರೆ ಒಂದು ಡೈಸ್ನ ರೋಲ್ ಮಾಡಿದಾಗ 6 ಔಟ್ಕಮ್, ಇನ್ನೊಂದು ಸಲ ರೋಲ್ ಮಾಡಿದಾಗ 6 ಔಟ್ಕಮ್, ಟೋಟಲ್ 36 ಔಟ್ಕಮ್ ಆಯಿತು. ಅದರಲ್ಲಿ 2, 2 ಒಂದ್ಸಲಿ ಮಾತ್ರ ಬರುತ್ತೆ, ಹಾಗಾಗಿ 1/36 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, if A and B are two independent events, if A and B are mutually exclusive. Second one, probability of A dash, probability of B dash will be equals to this one. Next one, probability of A equals to probability of B. Last, ಸೊ ಥಿಂಕ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದರೆ ಎ ಡ್ಯಾಶ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಅರ್ಥ. ಇಲ್ಲಿ ಎ ಬಿ ಇಂಡಿಪೆಂಡೆಂಟ್ ಆದರೆ ಇದೇನಾಗುತ್ತೆ, ಇದು ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಡ್ಯಾಶ್ ಆಗುತ್ತೆ. ನೆಕ್ಸ್ಟು ಎ ಡ್ಯಾಶ್ ಫಾರ್ಮುಲಾ ಯಾವುದು? 1 - ಪ್ರೊಬ್ಯಾಬಿಲಿಟಿ ಆಫ್ ಎ. ಈಗಲೇ ಆನ್ಸರ್ ಸಿಕ್ಕೋಯ್ತು. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ ಟು ಇಂಡಿಪೆಂಡೆಂಟ್ ಈವೆಂಟ್ ಅಂದರೆ ನಾನು ಎ ಇಂಟರ್ಸೆಕ್ಷನ್ ಬಿನ ಯೂಸ್ ಮಾಡಲೇಬೇಕು, ಹಾಗಾಗಿ ಇದು ಆನ್ಸರ್ ಆಗುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.